ವಜ್ರಗಳು ಕಾದಂಬರಿ ಸಂಚಿಕೆ 11ಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಇದೀಗ ಕತೆ ಮುಂದುವರಿಯುತ್ತಿದೆ. ಅಜ್ಜನೊಂದಿಗೆ ಊರಿಗೆ ಹೊರಟು ಹೋದ ಮುನ್ನ ನೋವಿನಲ್ಲಿ ನಫೀಸಾ. ದಿನಗಳು ಎಂದಿನಂತೆಯೇ ಸರಿಯತೊಡಗಿದವು. ಮಗನಿರುವಾಗ ಆತನ ಬಟ್ಟೆ, ತಿಂಡಿ, ಸ್ನಾನ ಎಂದು ದಿನದ ವೇಳೆಯನ್ನೆಲ್ಲ ಮಗನಿಗಾಗಿಯೇ ಮೀಸಲಿಡುತ್ತಿದ್ದವಳಿಗೆ ಈಗ ಏನೂ ಕೆಲಸವಿಲ್ಲದೆ ಬೆಳಗಾದರೆ ರಾತ್ರಿಯವರೆಗೂ ಪ್ರಯಾಸವಾಗುತ್ತಿತ್ತು. ರಾತ್ರಿಯಂತೂ ಯಮಯಾತನೆಯನ್ನನುಭವಿಸುತ್ತಿದ್ದಳು. ನಿದ್ರೆ ಬಳಿಯಲ್ಲೂ ಸುಳಿಯುತ್ತಿರಲಿಲ್ಲ. ನಿದ್ರೆ ಬಂದರೂ ಏನೇನೋ ಕನಸು ಬಿದ್ದು ಬೆಚ್ಚಿ ಬೀಳುತ್ತಿದ್ದಳು. ಮಗನು ಅಜ್ಜನ ಮನೆಯಲ್ಲಿ ಹೊಂದಿಕೊಳ್ಳದೆ ತನ್ನ ಬಳಿಯೇ ಹಿಂತಿರುಗಬಹುದೆಂದು ಒಂದೇ ಒಂದು ಆಶಾಕಿರಣವನ್ನು ಮನದಲ್ಲಿ ಮೂಡಿಸಿಕೊಂಡು ಆ ದಿನಕ್ಕಾಗಿ ಕಾತುರದಿಂದ ಕಾಯತೊಡಗಿದಳು. ಆದರೆ ಅಂತಹ ಒಂದು ದಿನ ಬರಲೇ ಇಲ್ಲ. ಮುಂದಿನ ವಾರ ಅಜ್ಜನೊಡನೆ ಹೊಸ ಬಟ್ಟೆ ತೊಟ್ಟು ಬಂದ ಮುನ್ನ ಅಜ್ಜನಿಗಿಂತಲೂ ಮೊದಲೇ ಮಾಂತೋಪಿಗೆ ಹಿಂದಿರುಗಲು ಉತ್ಸುಕನಾಗಿದ್ದನು. ಬಂದೊಡನೆ ತಾಯಿ ಬಳಿಗೋಡಿ ಬಂದು ಪಟ್ಟಣದ ವೈಭವಗಳನ್ನೆಲ್ಲ ವಿವರಿಸುತ್ತಾ ತಾನು ಅಲ್ಲಿ ತುಂಬ ಖುಷಿಯಾಗಿರುವುದಾಗಿಯೂ ಹೇಳಿದನು. ಅಜ್ಜಿ, ಅಜ್ಜ, ಚಿಕ್ಕಮ್ಮ, ಚಿಕ್ಕಪ್ಪ, ಅತ್ತೆ ಎಲ್ಲರೂ ತನ್ನನ್ನು ತುಂಬ ಪ್ರೀತಿಸುತ್ತಾರೆಂದು ತಿಳಿಸಿದನು. ಚಿಕ್ಕಪ್ಪನ ಕಾರಿನಲ್ಲಿ ಊರು ಸುತ್ತಿದ್ದನ್ನು, ಸಮುದ್ರ ನೋಡಿದ್ದನ್ನು ಎಲ್ಲವನ್ನೂ ಹೇಳಿದನು. ಈ ಊರಿನಲ್ಲಿ ಏನಿದೆ, ಬರೇ ಎತ್ತಿನ ಗಾಡಿ ಎಂದು ಸೇರಿಸಿದನು. ಯಾಕೆ, ನಾನಿಲ್ಲವೇ ಎಂದು ಕೇಳಿದಳು ನಫೀಸಾ. ನೀನಿದ್ದರೆ ಸಿನಿಮಾ, ಸರ್ಕಸ್ಸು, ಕಾರು ಎಲ್ಲ ಇದ್ದ ಹಾಗಾಯಿತೆ ಎಂದು ತಾಯಿಗೆ ಪ್ರಶ್ನೆ ಹಾಕಿದನು ಮಗ. ನಫೀಸಾ ಮಗನ ಮಾತುಗಳನ್ನು ಅಚ್ಚರಿಯಿಂದ ಕಣ್ಣರಳಿಸಿ ಕೇಳಿದಳು. ಮಗನು ತನ್ನಿಂದ ದೂರವಾಗುತ್ತಿದ್ದಾನೆ ಎಂಬುದು ಆಗಲೇ ಆಕೆಗೆ ಮನವರಿಕೆಯಾಗಿ ಎದೆಯಲ್ಲಿ ಬಹುದೊಡ್ಡ ಬಿರುಗಾಳಿಯೇ ಬೀಸಿದಂತಾಯಿತು. ವೇಳೆಯ ಪರಿವೇ ಇಲ್ಲದೆ ಬಹಳ ಹೊತ್ತು ಮೌನವಾಗಿ ಕುಳಿತೇ ಇದ್ದಳು. ಮಗನಿರುವಾಗ ಬಾಧಿಸದಿದ್ದ ಏಕಾಂತತನ ಈಗ ಆಕೆಯನ್ನು ಬಾಧಿಸತೊಡಗಿತು. ಆಕೆ ತನ್ನ ಪತಿಯ ಅಂತರಂಗದ ಸಂಗಾತಿಯಾಗದೆ ಹೋಗಿದ್ದರೂ ಕೆಲವು ರಾತ್ರಿಗಳನ್ನಾದರೂ ಆತನ ಜೊತೆಯಲ್ಲಿ ಕಳೆದಿದ್ದಳು. ತನಗೆ ತನ್ನನ್ನು ಪ್ರೀತಿಸಬಲ್ಲ ಸ್ನೇಹಮಯಿಯಾದ ಸಂಗಾತಿಯೊಬ್ಬನು ಬೇಕೆಂದು ಇತ್ತೀಚೆಗೆ 1-2 ವರ್ಷಗಳಿಂದ ಆಗಾಗ ಮನದಲ್ಲಿ ಸುಳಿದಿದ್ದರೂ ಮಗನಿರುವಾಗ ಅಂತಹ ಯೋಚನೆಗಳನ್ನೆಲ್ಲ ಪ್ರಯತ್ನಪೂರ್ವಕವಾಗಿ ದೂರ ತಳ್ಳಿದ್ದಳು ನಫೀಸಾ. ಆಗ ಆಕೆ ತನ್ನೆಲ್ಲ ಕನಸಿನ ಬಲೆಗಳನ್ನು ಮಗನ ಸುತ್ತ ಮಾತ್ರ ಹೆಣೆಯುತ್ತಿದ್ದಳು. ಆದರೆ ಈಗ ಮಗ ತನ್ನಿಂದ ದೂರವಾಗುತ್ತಿರುವನೆಂಬ ಯೋಚನೆ ಬಂದು ಮಗನಿಗಾಗಿ ಪರಿತಪಿಸುವಾಕೆ ಬಾಳ ಸಂಗಾತಿಯೊಬ್ಬನು ಜೊತೆಯಾಗಿದ್ದರೆ ತಾನು ಈ ರೀತಿ ಏಕಾಂಗಿಯಾಗಿರುತ್ತಿರಲಿಲ್ಲವೆಂಬ ಭಾವನೆ ಮೂಡುವುದು. ಈ ಯೋಚನೆಯೊಡನೆ ಧಾವಿಸಿ ಬರುವ ಶಫಿಯುಲ್ಲನ ನೆನಪು ಅಗ್ನಿ ಜ್ವಾಲೆಯಂತೆ ಆಕೆಯನ್ನು ಜೀವಂತ ದಹಿಸುವುದು. ಫಾತಿಮಾ ನುಡಿದ ಭವಿಷ್ಯ ನಿಜವೇ ಆಯಿತಲ್ಲ ಎಂದು ಮನ ಇನ್ನಷ್ಟು ನೋವಿಗೀಡಾಗುವುದು. ತನ್ನ ಬದುಕೇಕೆ ಹೀಗಾಯಿತು? ತನ್ನ ಯಾವ ತಪ್ಪಿಗೆ ಈ ಶಿಕ್ಷೆ? ಇತ್ತೀಚೆಗೆ ನಫೀಸಾ ಯಾರೊಡನೆಯೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಕೆದರಿದ ತಲೆ ಕೂದಲು, ಮಂಕಾದ ಕಣ್ಣುಗಳು, ಬಿಳಿಚಿಕೊಂಡಿದ್ದ ಮುಖ, ಸದಾ ಅತ್ಯಮೂಲ್ಯವಾದುದನ್ನೇನೋ ಕಳೆದುಕೊಂಡವಳಂತೆ ಮುಖಭಾವ. ಯಾವುದರಲ್ಲೂ ಉತ್ಸಾಹವಿಲ್ಲ. ಒಂದು ಹೊತ್ತು ಬಿಡದೆ ನಮಾಜ್ ಮಾಡುತ್ತಿದ್ದವಳು ಈಗ ನಮಾಜನ್ನು ಮಾಡುತ್ತಿರಲಿಲ್ಲ. ನಫೀಸಾ, ನಿನಗೇನಾಗಿದೆ, ನಮಾಜ್ ಮಾಡುವುದಿಲ್ಲವೇ ಎಂದು ತಾಯಿ ಕೇಳಿದಾಗ ತಾಯಿಗೆ ಉತ್ತರವನ್ನೇ ಕೊಡದೆ ಎತ್ತಲೋ ದೃಷ್ಟಿ ತಿರುಗಿಸುತ್ತಿದ್ದಳು. ಮಗ ಬರುವ ದಿನ ಮಾತ್ರ ಕೊಂಚ ಗೆಲುವಿನಿಂದ ಓಡಾಡುತ್ತಿದ್ದಳು. ಆತನಿಗೆ ಪ್ರಿಯವಾದ ತಿಂಡಿ ಮಾಡಿಟ್ಟು ತಲೆ ಬಾಗಿಲಲ್ಲಿ ನಿಂತು ಮಗನ ಬರುವಿಕೆಯನ್ನು ಎದುರು ನೋಡುತ್ತಿದ್ದಳು. ಆದರೆ ಮಗ ಮಾತ್ರ ಬಹುಬೇಗ ಪಟ್ಟಣದ ಬದುಕಿಗೆ ಹೊಂದಿಕೊಂಡನು. ಅಜ್ಜಿ, ಅಜ್ಜ, ಚಿಕ್ಕಪ್ಪಂದಿರ ಪ್ರೀತಿಯ ಹೊಳೆಯಲ್ಲಿ ಹುಡುಗನು ಬಹುಬೇಗ ಕೊಚ್ಚಿ ಹೋದನು. ಈಗ ದಿನವೆಲ್ಲ ದೋಣಿಯಲ್ಲಿ ಕುಳಿತು ಈ ಹಳ್ಳಿಗೆ ಬರುವುದೆಂದರೆ ಆತನಿಗೆ ಬೇಜಾರು. ಅದಕ್ಕಾಗಿ 1-2 ಬಾರಿ ಚಿಕ್ಕಪ್ಪನೊಡನೆ ಕಾರಿನಲ್ಲಿ ಬಂದು ಹೊಳೆ ದಾಟಿ ಅಜ್ಜನ ಮನೆಗೆ ಬಂದು ತಾಯಿಯನ್ನು ನೋಡಿ ಕೂಡಲೇ ಹಿಂದಿರುಗಿದ್ದನು. ಆತನ ಚಿಕ್ಕಪ್ಪ ಹೊಳೆ ದಾಟದೆ ಕಾರಿನಲ್ಲಿಯೇ ಕುಳಿತು ಮುನ್ನಗಾಗಿ ಕಾಯುತ್ತಿದ್ದುದರಿಂದ ಹೀಗೆ ಮಾಡಬೇಕಾಯಿತು. ಮುನ್ನ ಒಬ್ಬನಿಗೆ ಬಿಟ್ಟು ಉಳಿದವರಿಗೆಲ್ಲ ನಫೀಸಾ ಈಗ ಪರಕೀಯಳಂತೆ ಅಲ್ಲವೇ? ಈ ದಿನ ಇದ್ದು ನಾಳೆ ದೋಣಿಯಲ್ಲಿ ಹೋಗು, ಚಿಕ್ಕಪ್ಪ ಹೋಗಲಿ ಎಂದು ನಫೀಸಾ ಎಷ್ಟು ಗೋಗರೆದರೂ ಮುನ್ನ ಒಪ್ಪಲೇ ಇಲ್ಲ. ವಿದ್ಯುಚ್ಛಕ್ತಿ ಇಲ್ಲದ ಈ ಮನೆಯಲ್ಲಿ ರಾತ್ರಿ ತಂಗಲು ಈಗ ಅವನಿಗೆ ಕಷ್ಟವಾಗುತ್ತಿತ್ತು.
ಮೊದಲೆಲ್ಲ ಪ್ರತಿ ವಾರವೂ ಬರುತ್ತಿದ್ದವನು ಒಂದು ವಾರ ಬರಲೇ ಇಲ್ಲ. ನಫೀಸ ತಿಂಡಿ ಮಾಡಿಟ್ಟು ಮಗನಿಗಾಗಿ ತಲೆಬಾಗಿಲಲ್ಲಿ ಕಾದು ಕೊನೆಗೆ ಬೇಸರದಿಂದ ಕೋಣೆಯಲ್ಲಿ ಮಲಗಿದಳು. ಕಣ್ಣೀರಿನಿಂದ ತಲೆದಿಂಬು ತೊಯ್ಯತೊಡಗಿತು. ಮಗಳ ಸಂಕಟ ತಾಯಿಗೆ ಅರ್ಥವಾಗದಿದ್ದೀತೆ. ನಫೀಸಳ ತಾಯಿ ಹಲೀಮಾ ಬಂದು ಮಗಳನ್ನು ಸಂತೈಸಲು ಪ್ರಯತ್ನಿಸಿದಳು. ಅಳಬೇಡ ಮಗು, ಮುನ್ನಾನನ್ನು ಅಲ್ಲಿ ಎಲ್ಲರೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಲ್ಲ, ಅದೇ ನೆಮ್ಮದಿಯ ವಿಷಯ. ಇನ್ನು ಅವನ ಬಗ್ಗೆ ಯೋಚಿಸುವ ಅಗತ್ಯವೇ ಇಲ್ಲ. ಅವನಿಷ್ಟವಾದಾಗ ಬರಲಿ, ನೀನ್ಯಾಕೆಷ್ಟು ಬೇಸರ ಪಡ್ತಿ? ಎಲ್ಲ ಆ ಅಲ್ಲಾಹಿನ ಇಚ್ಛೆ ಅಲ್ಲವೇ ಎಂದರು. ಈ ರೀತಿ 1 ವರ್ಷ ಕಳೆಯುವುದರಲ್ಲಿ ಮುನ್ನ ಅಜ್ಜನ ಮನೆಯಲ್ಲಿ ಚೆನ್ನಾಗಿ ಹೊಂದಿಕೊಂಡನು. ಎಂದಾದರೊಮ್ಮೆ ಮಾತ್ರ ತಾಯಿಯ ಬಳಿ ಬಂದು ಕೊಂಚ ಹೊತ್ತಿದ್ದು ಕೂಡಲೇ ಹೊರಟು ಬಿಡುತ್ತಿದ್ದನು. ಮಗಳು ಇತ್ತೀಚಿನ ವರ್ತನೆ ಕಂಡು ತಂದೆ ತಾಯಿಗಳಿಗೆ ಯೋಚನೆಗಿಟ್ಟುಕೊಂಡಿತು. ಕಳೆದ ಕೆಲವು ದಿನಗಳಿಂದ ಆಕೆ ತನ್ನಷ್ಟಕ್ಕೆ ತಾನೇ ಏನೇನೋ ಗುಣಗುವುದು, ಅಳುವುದನ್ನೆಲ್ಲ ಮಾಡುತ್ತಿದ್ದಳು. ಮನೆಗೆ ಪರಿಚಯಸ್ಥ ಗಂಡಸರೋ ಗಂಡು ಹುಡುಗರೋ ಬಂದರೆ ತನ್ನಷ್ಟಕ್ಕೆ ತಾನೇ ಕೋಪಗೊಳ್ಳುತ್ತಿದ್ದಳು. ಅವರೊಡನೆ ಹೊರಟು ಹೋಗಲು ಹೇಳಿ ಎಂದು ತಾಯಿಯೊಡನೆ ಗದರಿದಂತೆ ನುಡಿಯುತ್ತಿದ್ದಳು. ಮನೆಗೆ ನಿತ್ಯವೂ ಕುರಾನ್ ಪಾರಾಯಣ ಮಾಡಲು ಬರುತ್ತಿದ್ದ ಮೌಲಾವಿಗಳೊಡನೆ ನಫೀಸಳ ತಾಯಿ ಹಲೀಮಾ ಮಗಳ ವಿಷಯ ಹೇಳಿದಳು. ಅವರು ಒಂದು ನೂಲನ್ನು ಮಂತ್ರಿಸಿಕೊಟ್ಟು ಅದನ್ನು ಆಕೆಯ ಕತ್ತಿನಲ್ಲಿ ಕಟ್ಟಲು ಹೇಳಿದರು. ಆದರೆ ಅದರಿಂದ ನಫೀಸಳ ನಡವಳಿಕೆ ಬದಲಾಗಲೇ ಇಲ್ಲ. ಕೊನೆಗೆ ಮೌಲಾವಿಗಳೇ ಹೇಳಿದರು, ನಮ್ಮ ಆ ಮಾಮುಕೋಯ ಇದ್ದನಲ್ಲ, ಅವನು ಮೈಯಲ್ಲಿರುವ ದೆವ್ವವನ್ನು ಬಿಡಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನಂತೆ. ನಿಮ್ಮ ಹುಡುಗಿಯ ಮೈಯಲ್ಲಿ ಏನಾದರೂ ಸೇರಿಕೊಂಡಿದ್ದರೆ ಅದನ್ನು ಓಡಿಸುತ್ತಾನೆ. ಅವನನ್ನೊಮ್ಮೆ ಕರೆಸಿ ಲೆಕ್ಕ ನೋಡಿಸಿ ಎಂದು ಸಲಹೆ ಇತ್ತರು. ಮಗಳ ಕಾಯಿಲೆ ವಾಸಿಯಾದರೆ ಸಾಕೆಂದು ಮಾಮುಕೋಯನನ್ನು ಕರೆಸಿದರು ಮಹಮ್ಮದ್ ಹಾಜಿ. ಆಕೆಯ ಕಾಯಿಲೆಯ ವಿವರ ತಿಳಿದ ಆತನು ತನ್ನ ಕೈಯಲ್ಲಿದ್ದ ಪುಸ್ತಕದ ಒಂದು ಹಾಳೆಯನ್ನು ನಫೀಸಳಿಂದ ತೆಗೆಸಿದನು. ಬಳಿಕ ಕೆಲ ಹೊತ್ತು ಲೆಕ್ಕ ನೋಡಿ ತನ್ನ ಶೋಧನೆಯನ್ನು ಹಾಜಿಯವರ ಮುಂದಿಟ್ಟನು. ನಿಮ್ಮ ಮಗಳ ಮೈಯಲ್ಲಿ ಒಂದು ಗಂಡು ದೆವ್ವ ಸೇರಿಕೊಂಡಿದೆ. ಅದು ಕಾಫಿರ್ ಜಿನ್ನ. ಆದುದರಿಂದ ನಫೀಸಳನ್ನು ನಮಾಜ್ ಮಾಡಲು ಬಿಡುತ್ತಿಲ್ಲ. ಹಾಗೆಯೇ ಅದಕ್ಕೆ ಇತರ ಗಂಡಸರನ್ನು ಕಂಡರೂ ಕೋಪ ಬರುತ್ತದೆ. ಅದು ಗಟ್ಟಿಯಾಗಿ ಅವಳ ಮೈಯಲ್ಲಿ ಬೇರೂರಿದಂತೆ ಕಾಣುತ್ತಿದೆ. ಅದನ್ನು ಬಿಡಿಸುವುದು ಕೊಂಚ ಕಷ್ಟವೇ, ಆದರೂ ನಾನು ಬಿಡಿಸುತ್ತೇನೆ. 100 ರೂಪಾಯಿಗಳಾದರೂ ಬೇಕಾಗುತ್ತದೆ. ಅಂದಿನಿಂದ ಆತನ ಮಾಟ ಮಂತ್ರ ಪ್ರಾರಂಭವಾಯಿತು. ಬೆಳಗ್ಗೆ ಮತ್ತು ಸಂಜೆ 2 ಗಂಟೆ ಖುರಾನ್ ಪಾರಾಯಣ ಮಾಡಲು ಆಜ್ಞೆ ಇತ್ತನು ನಫೀಸಳಿಗೆ. 2 ವಾರಗಳವರೆಗೆ ತಟ್ಟೆಯಲ್ಲಿ ಖುರಾನ್ ಅಕ್ಷರ ಬರೆದು ನೀರಿನಲ್ಲಿ ಕಲಿಕೆ ಕುಡಿಯಲು ಕೊಟ್ಟನು. ಈ ರೀತಿ 1 ತಿಂಗಳು ಉಪಚಾರ ನಡೆಸಿದರೂ ನಫೀಸಳ ಮೈಯಿಂದ ಹೊಕ್ಕಿದ್ದ ದೆವ್ವ ಹೊರಡಲಿಲ್ಲ. ಅದರ ಕಾಟ ಇನ್ನೂ ಕೊಂಚ ಜಾಸ್ತಿಯಾದಂತೆ ಕಂಡಿತು. ಆಕೆ ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ಹೊರಳಾಡುವುದು, ಊಟ ತಿಂಡಿಗಳಲ್ಲಿ ಅನಾಸಕ್ತಿಯು ಅಧಿಕವಾಯಿತು. ಪಕ್ಕದ ಊರಿನ ಶೇಖ್ ಮಹಮೂದ್ದೀನರ ದರ್ಗಾದಲ್ಲಿ ಫಕೀರರೊಬ್ಬರಿದ್ದಾರಂತೆ. ಅವರು ಇಂತಹ ದೆವ್ವಗಳನ್ನು ಸುಲಭವಾಗಿ ಓಡಿಸುತ್ತಾರಂತೆ ಎಂದು ಅದಾರು ಅಂದಾಗ ಮಹಮ್ಮದ್ ಹಾಜಿಯವರು ಮಗಳನ್ನು ಕರೆದೊಯ್ದರು. ಫಕೀರರೊಡನೆ ಮಗಳ ಮೈ ಸೇರಿದ ದೆವ್ವದ ಕುರಿತು ಹೇಳಿದರು. ಅವಳ ಅನಾರೋಗ್ಯದ ಕುರಿತು ಹೇಳಿದರು. ಎಲ್ಲವನ್ನು ಕೇಳಿಸಿಕೊಂಡ ಫಕೀರರು ಅವಳ ಚರಿತ್ರೆಯನ್ನು ಕೇಳಿ ತಿಳಿದುಕೊಂಡರು. ಬಳಿಕ ನಫೀಸಳನ್ನು ಸಮೀಪ ಕರೆದು ಕುರಾನ್ ಶ್ಲೋಕವನ್ನು ಹೇಳಿ ಆಕೆಯ ತಲೆಯ ಮೇಲೆ ಊದಿದರು. ಬಳಿಕ ನಿಧಾನವಾಗಿ, ಮಗು, ಕಷ್ಟಗಳು ಮನುಷ್ಯರಿಗೆ ಬರದೆ ಮರಗಳಿಗೆ ಬರುತ್ತವೆಯೇ? ಎಲ್ಲವೂ ಸರ್ವನಾದ ಅಲ್ಲಾಹುನ ಇಚ್ಛೆಯಲ್ಲವೇ? ತುಂಬ ಸಹನೆಯಿಂದಿರಬೇಕು ಮಗು. ಸಹನೆ ದೊರೆಯುವಷ್ಟು ಪುಣ್ಯ ಇನ್ಯಾತರಿಂದಲೂ ದೊರೆಯಲಾಗದು. ಅವನ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗು. ಶಾಂತಳಾಗು ಮಗಳೇ, ಶಾಂತಳಾಗು ಎಂದು ಬಹಳ ಮೃದುವಾಗಿ ನುಡಿದರು. ಬಳಿಕ ಎಲ್ಲರನ್ನು ಕರೆದೊಯ್ದು ಅಲ್ಲಿ ಬಂದಿದ್ದ ಭಿಕ್ಷುಕರನ್ನು ತೋರಿಸಿದರು. ಕೈ ಕಾಲಿಲ್ಲದವರು, ಅಂಧರು, ಕುಷ್ಠರೋಗಿಗಳೆಂದು ಹಲವಾರು ದುರ್ದೈವಿಗಳು ಅಲ್ಲಿದ್ದರು. ಇವರೆಲ್ಲರಿಗಿಂತ ನೀನು ಪುಣ್ಯವಂತೆ ಅಲ್ಲವೇನಮ್ಮ ಎಂದು ಅವರು ನಫೀಸಳೊಡನೆ ಕೇಳಿದರು. ಬಳಿಕ ಆಕೆಯ ಕೈಯಿಂದ ಒಂದು ಬಿಳಿ ಮುಂಡವನ್ನು ದರ್ಗದ ಮೇಲೆ ಹಾಕಿಸಿ ಪುನಃ ಅದನ್ನು ಅಲ್ಲೇ ಇದ್ದ ಒಬ್ಬ ಬಡವನಿಗೆ ಕೊಟ್ಟರು. ಮಹಮ್ಮದ್ ಹಾಜಿಯವರನ್ನು ದೂರ ಕರೆದೊಯ್ದು, ಹುಡುಗಿ ಇನ್ನ ಚಿಕ್ಕ ಪ್ರಾಯದವಳು, ಅವಳಿಗೆ ಮದುವೆ ಮಾಡಿ. ಈಗ ಅವಳ ಮೈಯಿ ಹೊಕ್ಕಿರುವ ದೆವ್ವ ಬಿಟ್ಟು ಹೋಗುತ್ತದೆ ಎಂದು ಸಲಹೆ ಮಾಡಿ ಆಕೆಯ ಕತ್ತಿನಲ್ಲಿ ಕಟ್ಟಿಕೊಳ್ಳಲು ಒಂದು ತಾಯಿತವನ್ನು ಕೊಟ್ಟರು. ಮನೆಗೆ ಬಂದ ರಾತ್ರಿಯೇ ನಫೀಸ ತಾಯಿತವನ್ನು ಕತ್ತಿನಿಂದ ಕಿತ್ತು
ಬಾವಿಗೆಸೆದಳು. ಮಗಳ ವರ್ತನೆಯನ್ನು ಕಂಡ ಹಲೀಮಾ ಹತಾಶಳಾಗಿ ತಲೆಯ ಮೇಲೆ ಕೈ ಹೊತ್ತು ಕುಳಿತಳು. ಆ ಫಕೀರರಿಗೂ ಮಣಿಯಲಿಲ್ಲವಲ್ಲ ಈ ದೆವ್ವ, ಇನ್ನು ಯಾರ ಬಳಿ ಹೋಗಲಿ ಎಂದು ಪೇಚಾಡತೊಡಗಿದಳು. ಆದರೆ ಮರುದಿನದಿಂದ ಆಕೆಯ ನಡವಳಿಕೆಯಲ್ಲಿ ಪರಿವರ್ತನೆ ಕಾಣಿಸಿಕೊಂಡಿತು. ಈಗ ಮೊದಲಿನಂತೆ ಗೊಣಗುತ್ತಿರಲಿಲ್ಲ. ಅಳುವನ್ನು ಕಮ್ಮಿ ಮಾಡಿದ್ದಳು. ನೆನಪಾದಾಗ ನಮಾಜನ್ನು ಮಾಡತೊಡಗಿದಳು. ದರ್ಗದಲ್ಲಿ ಕಂಡ ಭಿಕ್ಷುಕರು, ಕುಷ್ಠರೋಗಿಗಳ ದೃಶ್ಯ ಆಗಾಗ ಆಕೆಯ ಕಣ್ಣ ಮುಂದೆ ಸುಳಿಯುತ್ತಿತ್ತು. ಈ ರೀತಿ 1-2 ತಿಂಗಳು ಕಳೆಯುವಲ್ಲಿ ಆಕೆ ಬಹಳಷ್ಟು ಚೇತರಿಸಿಕೊಂಡಿದ್ದಳು. ಫಕೀರರ ಮಾತಿನಲ್ಲಿ ವಿಶ್ವಾಸ ಹುಟ್ಟಿದ ಹಾಜಿಯವರು ಪುನಃ ಮಗಳ ಮದುವೆ ಮಾಡಲು ಪ್ರಯತ್ನಿಸತೊಡಗಿದರು. ಆದರೆ 11 ವರ್ಷದ ಮಗನ ತಾಯಿಗೆ ಎಂತಹ ಗಂಡು ದೊರೆಯುತ್ತಾನೆ? ಆಕೆಗಿನ್ನು 26 ವರ್ಷವಾದರೂ 11 ವರ್ಷದ ಮಗನಿರುವುದು ಸುಳ್ಳಲ್ಲವಲ್ಲ. ಮಹಮ್ಮದ್ ಹಾಜಿ ಬಹಳ ಪ್ರಯತ್ನಪಟ್ಟು ಕೊನೆಗೂ ಒಂದು ಸಂಬಂಧ ಕುದುರಿಸಿದರು. ತಮ್ಮ ಊರಿನಿಂದ ಇನ್ನೂ 7-8 ಮೈಲು ಪೂರ್ವಕ್ಕೆ ಇರುವ ಮೂಡೂರು ಎಂಬ ಊರಿನ ಉಸ್ಮಾನ್ ಎಂಬುವವರೇ ವರ. ಇವರ 2 ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳಿಗೆ ಆಗಲೇ ಮದುವೆಯಾಗಿತ್ತು. ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿದ್ದರು. 20 ವರ್ಷಕ್ಕಿಂತ ಕೆಳಪ್ರಾಯದ ಓರ್ವ ಗಂಡು ಹಾಗೂ 2 ಹೆಣ್ಣು ಮಕ್ಕಳು ಅವಿವಾಹಿತರಾಗಿ ಮನೆಯಲ್ಲಿದ್ದರು. ಅವರನ್ನು ನೋಡಿಕೊಳ್ಳಲು ಯಾರಾದರೂ ಬೇಕು ಎಂದು ತಾನೇ ಮದುವೆಯಾಗಲು ಸಿದ್ಧರಾಗಿದ್ದರು. ಅವರಿಗೆ 55 ವರ್ಷಗಳಾದರೂ ಆಗಿರಬಹುದು ಎಂದು ಅವರನ್ನು ನೋಡಿದವರಿಗೆ ಅನ್ನಿಸದಿರದು. ಇವರಿಗೆ ಹೊಲಗದ್ದೆಗಳು, ತೆಂಗು ಮತ್ತು ಅಡಿಕೆಯ ತೋಟಗಳು ಬೇಕಾದಷ್ಟಿದ್ದರಿಂದ ಆ ಮನೆಯಲ್ಲಿ ತಮ್ಮ ಮಗಳು ಸುಖವಾಗಿರಬಹುದೆಂದು ಮಹಮ್ಮದ್ ಹಾಜಿ ಯೋಚಿಸಿದರು. ಆಳುಕಾಳುಗಳಿಗೂ ಕೊರತೆ ಇರಲಿಲ್ಲ. ತೀರ ಹಳ್ಳಿಯಾಯಿತಲ್ಲ, ಕಾಯಿಲೆಯಾದರೆ ಓರ್ವ ವೈದ್ಯರಾದರೂ ದೊರಕುತ್ತಾರೋ ಇಲ್ಲವೋ ಎಂದು ಹಲೀಮಾ ತನ್ನ ಎಂದಿನ ರಾಗ ತೆಗೆದಳು. ನಿನ್ನ ನಾಯಿಯ ಬಾಲದಂತಹ ಬುದ್ಧಿ ಬಿಟ್ಟಿಲ್ಲವೇ? ಆ ಮನೆಯಲ್ಲಿ ಅವಳು ರಾಣಿಯಂತಿರುತ್ತಾಳೆ, ನೀನು ಸುಮ್ಮನಿರು ಎಂದು ಗದರಿಸಿ ಪತ್ನಿಯ ಬಾಯಿ ಮುಚ್ಚಿಸಿದರು. ಮೊದಲೆಲ್ಲ ಮದುವೆ ಎಂದರೆ ರೇಗಿ ಸಿಡಿಯುತ್ತಿದ್ದ ನಫೀಸಾ ಈ ಬಾರಿ ಮದುವೆಯ ಮಾತೆತ್ತಿದಾಗ ಮೌನ ತಾಳಿದಳು. ಅದಕ್ಕೆ ಕಾರಣವೂ ಇಲ್ಲದಿರಲಿಲ್ಲ. ನಫೀಸಾ ಅಣ್ಣ ಖಾಲಿದ್ ಇತ್ತೀಚೆಗಷ್ಟೇ ವಿವಾಹವಾಗಿದ್ದನು. ಆತನ ಹೆಂಡತಿ ಜುಬೈದ ಮನೆಗೆ ಬಂದ ಬಳಿಕ ಆತನ ನಡವಳಿಕೆಯಲ್ಲಿ ಬದಲಾವಣೆಯಾಗಿತ್ತು. ಆತನು ತನ್ನನ್ನು ಕಡೆಗಣಿಸುತ್ತಿದ್ದಾನೆ ಎಂಬ ಭಾವನೆ ಆಕೆಯಲ್ಲಿ ಮೊಳೆತು ಚಿಗುರೊಡೆಯತೊಡಗಿತ್ತು. ಅತ್ತಿಗೆಗೂ ತನ್ನಲ್ಲಿ ಗೌರವವಿಲ್ಲ ಎಂಬುದು ಆಕೆಗೆಂದೋ ಹೊಳೆದಿತ್ತು. ಗಂಡ ಬಿಟ್ಟು ಹೆಣ್ಣಾಗಿ ತವರು ಮನೆಯಲ್ಲಿರುವವರೆಗೆ ಹೊರೆಯಾಗಿ ತವರಿನಲ್ಲಿ ಬಿದ್ದಿದ್ದರೆ ತವರಿನವರ ಔದಾಸೀನ್ಯಕ್ಕೆ ಗುರಿಯಾಗುವುದು ಸಹಜ ತಾನೆ. ರಕ್ತ ಸಂಬಂಧಿಗಳು ಮಾತ್ರವೇ ಇದ್ದರೆ ಆಕೆ ಎಲ್ಲರ ಸಹಾನುಭೂತಿಯನ್ನು ಪಡೆಯುವ ಸಾಧ್ಯತೆ ಇದೆ. ಆದರೆ ಹೊರಗಿನ ಹೆಣ್ಣು ಮಗಳೊಬ್ಬಳು ಆ ಮನೆ ಪ್ರವೇಶಿಸಿದ ಬಳಿಕ ಆ ಸಹಾನುಭೂತಿ ಅನಾಧಾರಣೆ ತಿರುಗಿ ಅಪಾರ್ಥ ಕಲ್ಪನೆ ಎಡೆಗೊಟ್ಟು ಮನೆ ರಣರಂಗವಾಗುವ ಸಾಧ್ಯತೆಗಳೇ ಅಧಿಕವಾಗಿರುತ್ತದೆ. ಹಾಗೆಯೇ ಖಾಲಿದ್ನ ಪತ್ನಿ ಜುಬೈದಾಗೂ ಈ ಗಂಡ ಬಿಟ್ಟ ನಾದಿನಿಯಲ್ಲಿ ಗೌರವವೇನೂ ಮೂಡಲಿಲ್ಲ. ಅದು ಅಲ್ಲದೆ ಆಕೆ ಆ ಮನೆಯಲ್ಲಿ ಬಂದಾಗ ನಫೀಸಾ ತೀರ ಹುಚ್ಚಿಯಂತಾಡುತ್ತಿದ್ದಳಲ್ಲ. ನಾದಿನಿಯನ್ನು ಆ ಸ್ಥಿತಿಯಲ್ಲಿ ಕಂಡ ಜುಬೈದಾಗೆ ಅವಳಲ್ಲಿ ಒಂದು ವಿಧದ ಭಯಮಿಶ್ರಿತ ಜಿಗುಪ್ಸೆ ಹುಟ್ಟಿತು. ನಫೀಸಾ ತನ್ನೊಡನೆ ಮಾತನಾಡಲು ಬರುವಳೆಂದು ತಿಳಿದೊಡನೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಿದ್ದಳು. ಯಾಕೆ ನಿಮ್ಮ ತಂಗಿಗೆ ಇನ್ನೊಂದು ಮದುವೆ ಮಾಡಲಿಲ್ಲ? ಅವರೊಡನೆ ಈ ಮನೆಯಲ್ಲಿರಲು ನನ್ನಿಂದಾಗದು ಎಂದು ಆಕೆ ಗಂಡನನ್ನು ಚುಚ್ಚತೊಡಗಿದಳು. ಹಬ್ಬಕ್ಕೆ ಪತ್ನಿ ಮತ್ತು ತಂಗಿ ಇಬ್ಬರಿಗೂ ಒಂದೇ ರೀತಿಯ ಸೀರೆ ತಂದಾಗ ಜುಬೈದಾ ಆ ಗಂಡನಿಲ್ಲದ ಅರೆಹುಚ್ಚಿಗೂ ಇಷ್ಟು ಒಳ್ಳೆಯ ಸೀರೆ ಬೇಕೇ ಎಂದು ಗೊಣಗಿದ್ದಳು. ಅಣ್ಣ ತಂದ ಸೀರೆ ನೋಡಲು ಬಂದ ನಫೀಸಾ ಕೋಣೆಯ ಬಾಗಿಲ ಬಳಿ ಇದ್ದ ಈ ಮಾತು ಕೇಳಿಸಿಕೊಂಡಳು. ತನ್ನ ಕೋಣೆಗೆ ಹಿಂದಿರುಗಿ ಕಲ್ಲಿನಂತೆ ಕುಳಿತಿದ್ದಳು. ಆಮೇಲೆ ಜುಬೈದಾ ಅವಕಾಶ ದೊರಕಿದಾಗಲೆಲ್ಲ ನಾದಿನಿಯನ್ನು ಗಂಡ ಬಿಟ್ಟವಳು ಎಂದು ಮೂದಲಿಸುತ್ತಲೇ ಇದ್ದಳು. ಹಲೀಮಾ 1-2 ಬಾರಿ ಸೊಸೆಗೆ ಬುದ್ಧಿ ಹೇಳಿ ಸುಮ್ಮನಾಗಿದ್ದಳು. ಸೊಸೆಯೊಡನೆ ಜಗಳವಾಡಿ ಮಗನ ದ್ವೇಷ ಕಟ್ಟಿಕೊಳ್ಳಲು ಆಕೆಯಂತೂ ಸಿದ್ಧಳಿರಲಿಲ್ಲ. ಏನೋ ಹುಡುಗು ಬುದ್ಧಿ, ಆಡಿಕೊಳ್ಳುತ್ತಾಳೆ, ಆಡಿಕೊಳ್ಳಲು ಬಿಡಮ್ಮ, ನೀನು ಮನಸ್ಸಿಗೆ ಹಚ್ಕೋಬೇಡ ಎಂದು ಆಕೆ ಮಗಳನ್ನೇ ಸಂತೈಸಿದಳು. ಈಗಾಗಲೇ ಹೃದಯದ ತುಂಬ ಗಾಯ ಮಾಡಿಕೊಂಡು ಕುಳಿತವಳ ಹೃದಯಕ್ಕೆ ಅತ್ತಿಗೆಯೂ 4 ಬರೆ ಎಳೆದಳು. ಈವರೆಗೂ ಮನೆಯವರ ಪ್ರೀತಿಗೆ ಪಾತ್ರಳಾಗಿ ಎಂತಹ ವಿಷಮ ಪರಿಸ್ಥಿತಿಯಲ್ಲೂ ಬದುಕು ಸಹನೀಯವೆಂದು ಕಂಡುಕೊಂಡಿದ್ದವಳಿಗೆ ಅಣ್ಣ ಮತ್ತು ಅತ್ತಿಗೆಯ ಅನಾಧಾರಣೆಯನ್ನು ನುಂಗಿಕೊಳ್ಳುವುದು ಪ್ರಯಾಸದ ಕೆಲಸವೇ ಆಯಿತು. ತವರು ಮನೆ ಸ್ವರ್ಗವಲ್ಲವಾದರೂ ನರಕವೂ ಅಲ್ಲ ಎಂದುಕೊಂಡಿದ್ದವಳಿಗೆ ಅದು ನರಕವೂ ಆಗಿ ತನ್ನ ಸ್ಥಿತಿ ತೀರಾ ಶೋಚನೀಯವಾಗಬಹುದು ಎಂದು ಮನವರಿಕೆಯೂ ಆಯಿತು. ಆದ್ದರಿಂದಲೇ ಈ ವಿವಾಹ ಪ್ರಸ್ತಾಪ ಬಂದಾಗ ಆಕೆ ಹೆಚ್ಚು ಯೋಚಿಸದೇನೆ ತನ್ನ ಸಮ್ಮತಿ ನೀಡಿದಳು.
ತಾಯಿ ಮಗಳಿಬ್ಬರು ಆ ಮನೆ ಮತ್ತು ವರನ ಇತರ ವಿಷಯಗಳೇನು ತಿಳಿದಿರಲಿಲ್ಲವಾದರೂ ಅವರು ಆ ವಿಷಯವನ್ನು ಹೆಚ್ಚು ಕೆದಕಲು ಹೋಗಲೇ ಇಲ್ಲ. ಸದ್ಯ ಗಂಡನಿಲ್ಲದವಳು ಎಂಬ ಬಿರುದಾದರೂ ತೊಲಗಿತ್ತಲ್ಲ ಎಂದು ತಾಯಿ ಮಗಳಿಬ್ಬರು ಒಂದು ವಿಧದಲ್ಲಿ ಉಲ್ಲಾಸಿತರಾಗಿಯೇ ಇದ್ದರು. ಅದು ಅಲ್ಲದೆ ನಫೀಸಳಿಗೆ ಚಿಕ್ಕ ಪ್ರಾಯದವರ ಇನ್ನು ದೊರೆಯುವುದು ಅಸಂಭವ ಎಂಬುದು ಆಕೆಯ ತಂದೆ ತಾಯಿಗಳಿಗೂ ಎಂದೋ ಕಂಡುಕೊಂಡಿದ್ದರು. ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ. ನಫೀಸಳ ಮುಂದಿನ ಬದುಕನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.